ವರದಕ್ಷಿಣೆ ಕಿರುಕುಳಕ್ಕಾಗಿ 7 ತಿಂಗಳ ಗರ್ಭಿಣಿಯ ಕೊಲೆ. ಎಸ್, ಸಮಾಜದಲ್ಲಿ ಅಮಾನವೀಯ ಆಚರಣೆಗಳಲ್ಲಿ ಒಂದಾಗಿರುವ ಆಚರಣೆ ಅದುವೇ ವರದಕ್ಷಿಣೆ ಪದ್ಧತಿ. ವರದಕ್ಷಿಣೆ ಎನ್ನುವುದು ಸಮಾಜದಲ್ಲಿ ವ್ಯಾಪಕವಾಗಿ ಯಮಪಾಶದಂತೆ ಕೆಲಸ ಮಾಡುತ್ತಿದೆ. ಈಗ ವಧು ಸಿಗೋದೇ ಕಷ್ಟ, ಎನ್ನಲ್ಲಿ ವರದಕ್ಷಿಣೆ ಎನ್ನುವ ಕಾಲವಿದು. ಆದರೆ ಇಂಥ ಕಾಲದಲ್ಲಿಯೂ ಕೂಡ ವರದಕ್ಷಿಣೆ ಕಿರುಕುಳಕ್ಕೆ ಅಲಕ್ನೂರ್ ಗ್ರಾಮದ ದೀಪಾ ಮಗ್ದುಮ್ ಎಂಬ ಯುವತಿ ಬಲಿಯಾಗಿದ್ದಾರೆ. ಎಸ್ ಪ್ರಿಯ ವೀಕ್ಷಕರೇ, ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಅಲಕ್ನೂರು ಗ್ರಾಮದಲ್ಲಿ ವರದಕ್ಷಿಣೆಗಾಗಿ ಕೊಲೆ ಮಾಡಿದ ಸುದ್ದಿಯೊಂದು ವ್ಯಾಪಕವಾಗಿ ಸದ್ದು ಮಾಡ್ತಾ ಇದೆ. ವರದಕ್ಷಿಣೆ ಕಿರುಕುಳಕ್ಕೆ ದೀಪಾ ಮಗ್ದುಮ್ ಎಂಬ ಯುವತಿ ಮೃತಪಟ್ಟಿದ್ದಾರೆ. ದೀಪಾ ಇದೀಗ 7 ತಿಂಗಳ ಗರ್ಭಿಣಿ ಅಂತ ಕೂಡ ತಿಳಿದು ಬಂದಿದೆ. ವರದಕ್ಷಿಣೆ ಆಸೆಗೋಸ್ಕರ ಗರ್ಭಿಣಿ ಹೆಂಡತಿಯನ್ನು ಕೊಂದ ಪತಿ ಅಭಿಷೇಕ್. ಮೃತ ದೀಪಾ ಮನೆಯವರು ವರದಕ್ಷಿಣೆಗಾಗಿ ಕೊಲೆ ಮಾಡಿದ್ದಾನೆ ಅಂತ ಆರೋಪಿಸಿದ್ದಾರೆ. ಅವರ ಆರೋಪದ ಪ್ರಕಾರ ಪ್ರತಿನಿತ್ಯ ದುಡ್ಡು ಬಂಗಾರ ತೆಗೆದುಕೊಂಡು ಬಾ ಅಂತ ಪೀಡಿಸುತ್ತಿದ್ದಂತ ಈ ಗಂಡ ಅಭಿಷೇಕ್. ಮಾತ್ರವಲ್ಲ, ಈ ಅಭಿಷೇಕ ಹಾಗೂ ಆತನ ತಂದೆ ಸೇರಿ ಕೊಲೆ ಮಾಡಿದ್ದಾರೆ ಅಂತ ಮೃತ ದೀಪಾ ಮನೆಯವರು ಇದೀಗ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಸದ್ಯಕ್ಕೆ ಪೊಲೀಸರು ಈ ಆರೋಪಿ ಅಭಿಷೇಕನನ್ನ ಮತ್ತು ಅವನ ತಂದೆಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅವಾಗ ಅದನ್ನ ತುಂಬ ಇದನ್ನ ತುಂಬ ಅಂತ ಕಳಿಸ್ತಾರ ಮನಿಗೆ ಅಂತ ಅದನ್ನೆಲ್ಲ ಕೊಟ್ಟು ಕಳ್ಸೇವ್ರಿ ನಾವು. ಅಷ್ಟಾದ್ರೂ ಮತ್ತೆ ಆಕಿ ಗರ್ಭಿಣಿ ಅದಾತ ಅಂದ್ರೂ ಆಕಿ ಕೆಲಸ ಮಾಡಕ್ ಹತ್ತದ್ರಿ ಅಂತ ಆಕಿನ ಅದೇ ಕೆಲಸ ಮಾಡೋದು ಇಲ್ಲಿ ಭಾಳ ಇರ್ತೈತಿ. ನಮ್ಮ ಮನೆ ಕಡೆ ಕಳ್ಸತ್ತ ಅಂದ್ರ ಇಲ್ಲ ಬೇಕು ಹಂಗ ಹಿಂಗ ಅಂತಂದ್ ಇಲ್ಲೇ ಇಟ್ಕೊಂಡಾರ. ಅಂದ್ರೆ ನಿಮ್ಗೆ ಏನು ಅನುಮಾನ ಏನಾಗಿತ್ತು? ನಿಮ್ಗೆ ಹೆಂಗ ಅವ್ರ ಕೊಲೆ ಮಾಡ್ಯಾರ ಅದನ್ನ ಹಾಕಿ ಉರ್ಲ್ ಹಾಕೋ ಅಂತ ಹೆಂಗಸಲ್ರಿ ಅದು ಭಾಳ ಐತ್ರಿ. ಅವ್ರ ಗಂಡ ಅಭಿಷೇಕ್ ರೀ, ಅವ್ರ ಮಾವ ಈರನ್ ಅಭಿಷೇಕ್ ಈರನ ಮಗ್ದುಮ್ ಈರನ ಮಗ್ದುಮ್. ಅವ್ರ ಅತ್ತೆ ಹೆಸರು? ಅವ್ರ ಅತ್ತಿ ಇಲ್ರಿ, ಅವ್ರು ತೀರ್ಕೊಂಡಾರ. ಅವ ಉಗಾರ್ ಫ್ಯಾಕ್ಟ್ರಿಯಾಗ ವಾಚ್ಮ್ಯಾನ್ ಇದ್ರಿ. ವಾಚ್ಮ್ಯಾನ್ ಈಗ 1 ವರ್ಷ 4 ತಿಂಗಳದ್ದು ಆಗಿರ್ಬೋದು. ಅಂದ್ರೆ ಹಗಲೇ ಏನ್ರ ತುಂಬ ಅವಾಗ ಕಳಿಸ್ತಾರೆ ಅದನ್ನ ತುಂಬ ಇದನ್ನ ತುಂಬ ಹಗಲೇ ಜಗಳ ಆಗತ್ತೆ. ಹಾ ರೀ, ಮತ್ತ ಅವ್ರು ಬರೀ ಕೆಲಸ ಕಳಿಸ್ತಾರೆ. ನಮ್ಮ ಮನೆ ಕಳ್ಸೋದಂದ್ರ ಒಲ್ಲೆತ್ತೀರಿ ನೋಡ್ರಿ. ಆಕೆ ಆಸರ ಬೇಸರ ಎಲ್ಲಿ ಕಳಿದ್ರಿ ಆಕೆ? ತಂಗಿ ಹೆಸರೇನು? ತಂಗಿ ಹೆಸರೇನು? ದೀಪ ಕಲ್ಲಪ್ಪನ ಆಯ್ತು. ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಗರುಡ ಬೇಟೆ ಕನ್ನಡ ನ್ಯೂಸ್.